ವಾವ್. ಎಸ್ ಕುಮಾರ್, ಬನ್ನಿ ಕುಮಾರ್. ನಾವು ನಂಜುಂಡಿ ಕಲ್ಯಾಣ, ಗಜಪತಿ ಗರುಭಂಗ ಆ ನಂತರ ಅವ್ರು ಮಾಡಿದಂತಹ ಚಿತ್ರಗಳು, ಅದರ ಬಗ್ಗೆ ಮಾತಾಡ್ತಾರೆ. ನೀವು ಆ ಟೈಮಿಂದ ಜೊತೆಗಿದ್ದವರು. ನಿಮ್ಮ ದೃಷ್ಟಿಯಲ್ಲಿ ರಾಘಣ್ಣವರು ನಿಮಗೆ ಗೊತ್ತಿರುವಂತಹ ಮೆಮರೀಸ್, ಎನಿ ಇನ್ಸಿಡೆಂಟ್, ಪ್ರಾಂಕ್ಸ್ ಏನಿದ್ರು ಹೇಳಿ. ಫಿಲ್ಮ್ ಬಿಡಿ ಸರ್, ಫಿಲ್ಮ್ ಬಗ್ಗೆ ಎಲ್ಲರೂ ಮಾತಾಡಿರ್ತಾರೆ. ಹೌದು, ಅವ್ರ ಲೈಫಲ್ಲಿ ಒಂದೊಂದು ಆಪರ್ಚುನಿಟಿ ಬಂತು. ಇಟ್ಸ್ ಅ ಬಿಗ್ ಆಪರ್ಚುನಿಟಿ. ಟುಡೇ ಮೇ ಬಿ ಸಮಥಿಂಗ್ ಅದನ್ನು ಒಪ್ಕೊಂಡಿದ್ರೆ ಆಫರ್ ರಿಜೆಕ್ಟ್ ಮಾಡಿದ್ದಾರೆ. ಏನದು? ಒಂದು ದೊಡ್ಡ ನ್ಯಾಷನಲ್ ಪಾರ್ಟಿ ನನ್ನನ್ನು ಕರೆದ್ರು, ರಾಘಣ್ಣನ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು. ಆ ಪಾರ್ಟಿಯಲ್ಲಿ ಜಾಯ್ನ್ ಆಗಬೇಕು, ನಿಮ್ಗೆ MLA ಸೀಟ್ ಕೊಡ್ತೀವಿ, ಇನ್ ಕೇಸ್ MLA ಇದಾದ್ರೆ MLC ಮಾಡಿ ಮಿನಿಸ್ಟ್ರಿ ಮಾಡ್ತೀವಿ ಅಂತ ಹೇಳಿ ದೊಡ್ಡ ಆಫರ್ ಕೊಟ್ರು. ನಾನು ಬಂದ್ರೆ ಆಗ ನನಗೆ ಹೇಳಿದೆ, ಹೋದ್ರೆ ಈ ಥರ ಒಂದು ಒಳ್ಳೆ ಆಫರ್ ಬಂತು, ನಿಮ್ಮ ಆಫರ್ ಏನೋ ಬಿಟ್ಟು ನನಗೊಂದು ಆಫರ್ ಕೊಟ್ಟಿದ್ದಾರೆ, ನನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ, ಒಪ್ಪಲೇ ಇಲ್ಲ. ನಾನು 2-3 ದಿವಸ ಆದರೆ ಒಪ್ಕೊಳ್ಳೆ ಏನಿದೆ ಸುಮ್ಮನೆ ದುಡ್ಡು ಬರುತ್ತೆ ಅಂದೆ. ಬಟ್ ರಿಜೆಕ್ಟ್ ಮಾಡಿದ್ರು. ಹೋಗಿದ್ರೆ ಬೇರೆ ಥರ ಬೇರೆ ರೂಟಲ್ಲಿ ಹೋಗಿದ್ದಾರೆ. ಇದೇನು ರಾಘವ್, ಪಾಲಿಟಿಕ್ಸ್ ಅಲ್ಲಿ ಆಫರ್ ಬಂದಿತ್ತಂತೆ, ನೀವು ರಿಜೆಕ್ಟ್ ಮಾಡಿದ್ರಂತೆ. ಅಪ್ಪಾಜಿಗೂ ಆಫರ್ ಬಂದಿತ್ತು, ಅವರು ರಿಜೆಕ್ಟ್ ಮಾಡಿದ್ರು. ಇನ್ನು ಅವ್ರ ಮಗನಾದ್ಮೇಲೆ ಅದನ್ನೇ ತಾನೇ ಮಾಡ್ಬೇಕು. ಇವ್ರು ಸೆಟ್ಲ್ ಆಗೋಣ ಅಂತ ಪ್ಲಾನ್ ಮಾಡಿದ್ರಂತೆ. ಆ ಕನ್ಸಲ ಓಟಾಯ್ತು ಅಂತ ಹೇಳ್ತಾರೆ. ಲೈಫಲ್ಲಿ ಸೆಟಲ್ ಮಾಡಿದವ್ರೆ. ಹೌದಾ? ಅದಕ್ಕೊಂದು ಚೆನ್ನಾಗಿ ಸೆಟ್ಲ್ ಆಗಿದ್ದೀವಿ. ಓಕೆ. ಮೇಡ್ ಮಿ ಆಸ್ ಅ ಪ್ರೊಡಕ್ಷನ್ ಮ್ಯಾನೇಜರ್. ಎಸ್. ನಾನು ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿದ್ದೆ, ಜೊತೆಲೆಲ್ಲ ಇರ್ತಾ ಇದ್ವಿ. ಸಡನ್ಲಿ ನೈಟ್ ಊಟ ಮಾಡ್ತಾ ಇದ್ವಿ ಸಾಗರ ದೀಪ. ಬೇರೆ ಮ್ಯಾನೇಜರ್ ಇದ್ರು, ವಿಕ್ರಮ್ ಶ್ರೀನಿವಾಸ್ ಅವರು ಅಂತೆಲ್ಲ ಅಪ್ಪಾಜಿ ಕಾಲದಿಂದ ಇದ್ರು. ಅವ್ರ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ರು. ನನಗೆ ಹೇಳಿದ್ರು, ನಾಳೆಯಿಂದ ನೀನೇ ಮ್ಯಾನೇಜರ್ ಅಂದ. ಇನ್ನೂ ಹೋದ್ರೆ ನನಗೇನು ಕೆಲಸ ಗೊತ್ತಿಲ್ಲ, ನೀನು ಮಾಡ್ತೀಯ ಮಾಡು ಅಂತ ಧೈರ್ಯ ಮಾಡಿ ಓವರ್ ನೈಟ್ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿಬಿಟ್ಟು. ವೆರಿ ಗುಡ್. ಸತತವಾಗಿ ವಜ್ರಶ್ರೀ ಜೊತೆ ಎಷ್ಟು, ಒಂದು 25 ವರ್ಷಗಳಿಂದ ಇದ್ದೀರಾ ನೀವು? 35 ಇಯರ್ಸ್. 35 ಇಯರ್ಸ್. ನಾನು ಅಪ್ಪಾಜಿ ಜೊತೆಲಿ ಫಸ್ಟ್ ಕವರತ್ನ ಕಾಲೇಜ್ ಅಸಿಸ್ಟೆಂಟ್ ಕ್ಯಾಮರಾಮನ್ ಕಣ್ಣನ್ ಸರ್ ಜೊತೆಲಿ. ಆದಮೇಲೆ ಬಿಟ್ಟು ಹೋದೆ, ತಿರ್ಗಾ ಬಂದೆ. ಅವರೇ ನನ್ನ ಜೊತೆಲಿ ಇದ್ಬಿಡು, ಹೆಂಗಿದ್ರು ಪ್ರೊಡಕ್ಷನ್ ನೋಡ್ಕೋಬೇಕೆಲ್ಲ ಮಾಡ್ಕೋಬೇಕಂತೇಳಿ ಅವ್ರ ಜರ್ನಿ ಇಸ್ ಕಂಟಿನ್ಯೂಸ್. ವಂಡರ್ಫುಲ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಆನ್ ದಿ ಶೋ ಕುಮಾರ್. ಥ್ಯಾಂಕ್ ಯು. ಬನ್ನಿ. ಅವತ್ತಿನ ಕ್ಷಣ ಅದು ಎಂಥ ಕ್ಷಣ ಅಂದರೆ, ನೀವು ಹೇಳಿದಿರ 3 ತಾಯಿ ಆಯ್ತು, ಇನ್ನೊಂದು ತಾಯಿ ಇದ್ದಾರೆ ನನಗೆ 2ನೇ ಜನ್ಮ ಕೊಟ್ಟಿದ್ದ ತಾಯಿ. ಅವತ್ತು ನಾನು ಆ ಕ್ಷಣ ಆ ಅಮ್ಮ ಇರಲಿಲ್ಲ ಅಂದರೆ ಇವತ್ತು ಈ ಕ್ಷಣ ಇರ್ತಿರ್ಲಿಲ್ಲ. ನಾನು ಆಲ್ರೆಡಿ ಫೋಟೋದಲ್ಲಿ ಇರಬೇಕಾಗಿತ್ತು. ಹೇ, ಮೈ ಮದರ್ ಕೇಮ್. ನಮಸ್ಕಾರ. ವೆಲ್ಕಮ್ ಡಾಕ್ಟರ್. ಮೈ ಮದರ್ ಕೇಮ್. ಎದ್ದು ಬಿಟ್ರಾ? ನಮ್ಮಮ್ಮ, ನೀ ನಮ್ಮಮ್ಮ ತಾಯಿ, ನಮ್ಮಮ್ಮ ತಾಯಿ. So sweet. ಇದೆಯಲ್ಲ, ಈ ತರ ಇವ್ರು ಮಾಡ್ತಾರಲ್ಲ, ಇದು ತುಂಬಾ ಮುಜುಗರ ಆಗುತ್ತೆ. ಬಿಕಾಸ್ ಇವ್ರು ಎದ್ದು ನಿಂತ್ರಲ್ಲ ಇವಾಗ, ನಮಗೆ ಸಂತೋಷ ಆಗುತ್ತೆ. ಎಸ್ ರೇಖಾಜಿ ಹೇಳಿ, ಏನಾಯ್ತು ಎಕ್ಸಾಕ್ಟ್ಲಿ? ಅವತ್ತು ಬಕ್ರೀದ್ ಆಗಿತ್ತು, ಸೊ ರಜಾ ಇತ್ತು. ಸೊ ಜಿಮ್ ಯೂಶಲಿ ಕ್ಲೋಸ್ ಆಗಿರುತ್ತೆ, ಬಟ್ ಇವ್ರಿಗೋಸ್ಕರ ಜಿಮ್ ಓಪನ್ ಮಾಡಿ ಎಕ್ಸಸೈಸ್ ಮಾಡೋಂತಹಷ್ಟು ಇವ್ರಿಗೆ ಕ್ರೇಜ್. ಸೊ ಅವತ್ತು ಎಕ್ಸಸೈಸ್ ಮಾಡ್ತಾ ಇದ್ವಿ. ಹಿ ವಾಸ್ ಆಲ್ಸೋ ರನ್ನಿಂಗ್. ನನ್ನ ಪಕ್ಕದಲ್ಲೇ ಟ್ರೆಡ್ಮಿಲ್ ಅಲ್ಲಿ ರನ್ ಮಾಡ್ತಾ ಇದ್ರು, ನಾನು ರನ್ ಮಾಡ್ತಾ ಇದ್ದೆ. ಸಡನ್ಲಿ ಐ ನೋಟಿಸ್ ದಟ್ ಹಿ ವಾಸ್ ಆನ್ ಹಿಸ್ ನೀಸ್, ಮಂಡಿ ಮೇಲೆ. ಟ್ರೆಡ್ಮಿಲ್ ಮೇಲೆ ಮಂಡಿಯಲ್ಲಿ ಬಿದ್ದಿದ್ದೀರಾ? ಇನ್ನು ರೋಲ್ ಆಗ್ತಾ ಇದೆ. ಏನ್ರಿ, ಯಾಕಂದ್ರೆ ಜಿಮ್ಗೆ ಬಂದ್ರೆ ಯೂಶಲಿ ವೆನ್ ಹಿ ಎಂಟರ್ಸ್ ದ ಜಿಮ್ ತುಂಬಾ ಫನ್ನಿ, ಎಕ್ಸ್ಟ್ರೀಮ್ಲಿ ಏನು ಮಜಾ ಮಾಡ್ಕೊಂಡು, ಕಾಮಿಡಿ ಮಾಡ್ಕೊಂಡು, ಎಲ್ಲರ ಹತ್ರನೂ ಏನೇನೋ ಮಾತಾಡ್ಕೊಂಡು. ಸೊ ಅವತ್ತು ಏನ್ರಿ ಮಂಡಿ ಮೇಲೆ ಟ್ರೆಡ್ಮಿಲ್ ಮಾಡ್ತಾ ಇದ್ದೀರಾ ಅಂತ ಹಿಂಗೆ ನೋಡಿದೆ. ಐ ರಿಯಲೈಸ್ ದಟ್ ಸಮಥಿಂಗ್ ವಾಸ್ ರಾಂಗ್. ಯಾರೂ ಇರಲಿಲ್ಲ, ಅದಕ್ಕೆ ಆ ಟ್ರೆಡ್ಮಿಲ್ ಆಫ್ ಮಾಡೋಕ್ಕಾಗಲಿಲ್ಲ. ಸೊ ಮಂಡಿ ಮೇಲೆ ಇಟ್ ವಾಸ್ ಗೋಯಿಂಗ್ ಆನ್. ಸೊ ನನ್ನ ಟ್ರೆಡ್ಮಿಲ್ ಆಫ್ ಮಾಡಿ ನಾನು ಇಳಿದ್ಬಿಟ್ಟು ಇವ್ರನ್ನ ಆ್ಯಕ್ಚುಲಿ ಪುಲ್ ಹಿಮ್ ಔಟ್ ಆಫ್ ದ ಟ್ರೆಡ್ಮಿಲ್ ಆ್ಯಂಡ್ ಕಾರ್ಪೆಟ್ ಮೇಲೆ ಮಲಗಿಸ್ಬಿಟ್ಟು ಹಿಂಗೆ ಬಿದ್ವಿ ಆ್ಯಕ್ಚುಲಿ. ಆ್ಯಂಡ್ ಸೈಡಿಗೆ ಟರ್ನ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಬಂದು ಹೆಲ್ಪ್ ಮಾಡಿ ವಿ ಡಿಸೈಡೆಡ್ ಟು ಟೇಕ್ ಹಿಮ್ ಟು ದ ಹಾಸ್ಪಿಟಲ್ ಇಮಿಡಿಯೇಟ್ಲಿ. ಕೊಲಂಬಿಯಾ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡೋದಲ್ಲೇ. ಸೊ ಅಲ್ಲಿ ಎಲ್ಲ ರೆಡಿ ಆಗಿತ್ತು. ಸೊ ಲೈಕ್ ಅವ್ರು ಹೇಳಿದ್ರಲ್ಲ ಗೋಲ್ಡನ್ ಅವರ್ ಅಂತ, ಅದು ಇದು ಹೆಲ್ಪ್ ಹಿಮ್ ಅ ಲಾಟ್. ಅದಕ್ಕೆ ಗೋಲ್ಡನ್ ಅವರ್ ಫಾರ್ ಸ್ಟ್ರೋಕ್ ಪೇಷಂಟ್ಸ್ ಇವ್ರದ್ದು ಎಕ್ಸಾಂಪಲ್ ತೊಗೊಂಡು ತುಂಬ ಜನಕ್ಕೆ ನಾವು ಹೇಳ್ತೀವಿ. ಇದು ಮತ್ತೊಂದು ಅವಕಾಶ. ತುಂಬಾ ಜನ ನೋಡ್ತಿದ್ದಾರೆ, ಸರಿಯಾದ ಕ್ಷಣ ಅನ್ಸುತ್ತೆ. ಎಕ್ಸಾಕ್ಟ್ ಆಗಿ ಸ್ಟ್ರೋಕ್ ಅಂದ್ರೆ ಏನು, ಅದು ಯಾಕೆ ಆಗುತ್ತೆ, ಅದು ಫಸ್ಟ್ ಏಡ್ ಏನು? ಸ್ಟ್ರೋಕ್ ಅಂದ್ರೆ ಇದೇ ತರ ಇವ್ರಿಗೆ ಆಗಿರುತ್ತೆ. ಥ್ರಾಂಬೋಜೆನಿಕ್ ಅಂದ್ರೆ ಬ್ಲಡ್, ರಕ್ತದ ಡಿಸೀಸ್ ಇಂದ ಇರ್ಬೋದು, ಅಥವಾ ರಕ್ತನಾಳದಲ್ಲೇ ಡಿಸೀಸ್ ಇರ್ಬೋದು. ಅದರಿಂದಾಗಿ ಬ್ರೈನ್ ಅಲ್ಲಿ ಅಥವಾ ಹಾರ್ಟ್ ಅಲ್ಲಿ ಕ್ಲಾಟ್ ಏನಾದರೂ ಡಿಸ್ಲಾರ್ಜ್ ಆಗಿ, ಬ್ಲಡ್ ಏನಾದರೂ ಥಿಕ್ ಆಗಿ ಹೋಗಿ ಅದೇ ಯಾವ್ದಾದ್ರು ಒಂದು ಆರ್ಟ್ರಿನಲ್ಲಿ ಇಟ್ಕೊಂಡ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ತಂದೆ ಹೆಸರು ರಾಘವೇಂದ್ರ ಅಂತ. ಅವ್ರಿಗೂ ಸ್ಟ್ರೋಕ್ ಆಯ್ತು. ಅವ್ರಿಗೂ ಯಾರು ಗುರ್ತಿಡಿಯೋಕೆ ಆಗ್ಲಿಲ್ಲ ಇದು ಸ್ಟ್ರೋಕ್ ಅಂತ. ಸೊ ಹಿ ಆಕ್ಚುಲಿ ಡಿಡ್ ನಾಟ್ ಗೆಟ್ ದ ಬೆನಿಫಿಟ್. ಆಗ ನಾವು ಏನು ಮಾಡಬೇಕು? ಇಮಿಡಿಯೇಟ್ಲಿ ಫಸ್ಟ್ ಏಡ್ ಏನು ಕೊಡಬೇಕು, ಸೈಡಲ್ಲಿ ತಿರುಗಿಸಿ ಇಮಿಡಿಯೇಟ್ಲಿ ಯು ಶುಡ್ ಗೆಟ್ ದೆಮ್ ಟು ದ ಹಾಸ್ಪಿಟಲ್. ಯಾಕಂದ್ರೆ ಆ ಕ್ಲಾಟ್ ಏನಾದರೂ ಬೇರೆ ಅಲ್ಲಿ ಇಲ್ಲಿ ಹೋದ್ರೆ ಬೇರೆ ಕಡೆ ಎಲ್ಲ ಕಡೆ ಡೆನ್ಸ್ ಸ್ಟ್ರೋಕ್ ಆಗೋ ಬದಲು
ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಥ್ರಾಂಬೋಲೈಸಿಸ್ ಅಂತ ಮಾಡ್ತೀವಿ. ಓಕೆ, ಅದಾಗದೇ ಇರೋಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಫೈನ್. ಇಮಿಡಿಯೇಟ್ ವಿದಿನ್ 1 hour ಟ್ರೀಟ್ಮೆಂಟ್ ಕೊಟ್ಟು ಫಿಸಿಯೋಥೆರಪಿ ಕೊಟ್ಟು ಇದೆಲ್ಲ ಮಾಡೋದ್ರಲ್ಲೂ ಸಪೋರ್ಟ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ವಿಲ್ ಪವರ್ ಈಸ್ ದ ಬೆಸ್ಟ್. ಇವ್ರು ಯಾವುದಕ್ಕೂ ಬರಲಿಲ್ಲ, ಎಲ್ಲ ಫಂಕ್ಷನ್ಗೂ ಕರೆದೆ. ನೋಡಿ ಇವತ್ತು ಕರೆಸ್ಬಿಟ್ರಿ ನೀವು. ಇಲ್ಲೋರ್ಗು ಬಂದೇ ಇಲ್ಲ ಅವರು. ಥ್ಯಾಂಕ್ ಯು, ವೆರಿ ಸ್ವೀಟ್ ಆಫ್ ಯು. ವಾವ್, ಐ ಆಮ್ ಥ್ಯಾಂಕ್ ಯು ಸೋ ಆನರ್ಡ್. ಮಚ್. ಥ್ಯಾಂಕ್ ಯು. ಅಲ್ಲ, ಐ ಶುಡ್ ರೆಕಗ್ನೈಸ್ ಅಲ್ಲ, ನಾನು ಮರಿಬಾರ್ದು ಅವ್ರನ್ನ. ನನಗೆ ಇದು ಪುನರ್ಜನ್ಮ ಇದು ಅಲ್ವಾ. ಯು ಆರ್ ಕಾಲಿಂಗ್ ಇಸ್ ವೀಕೆಂಡ್ ವಿತ್ ರಮೇಶ್. ಅವತ್ತು ಅವ್ರು ಇಲ್ಲ ಅಂದ್ರೆ ದಿಸ್ ವುಡ್ ಹ್ಯಾವ್ ಬಿನ್ ಲೈಫ್ ಎಂಡ್. ಓ ಗಾಡ್. ಸೊ ಐ ನೋ ದಟ್ ವ್ಯಾಲ್ಯೂ. ನಾನು ಏನೇ ಮಾಡಿದ್ರು ನಿಮ್ಮ ಪಾದಕ್ಕೆ ಸೇರಲ್ಲ. ನಾ ಇವತ್ತೆಲ್ಲ ಹೇಳ್ಬಿಡ್ತೀನಿ, ನೀವೇನು ಮಾಡೋಕ್ಕಾಗಲ್ಲ. ಆಮೇಲೆ ಅವತ್ತು ಇರ್ಬೇಕಾಗಿತ್ತೆ ಜೊತೆಗೆ ಇವರು. ಏನ್ ಅದೇ ಪಕ್ಕದ ಟ್ರೆಡ್ಮಿಲ್ ಅಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ, ನಿಮ್ಗೆ ಗೊತ್ತಿರೋರು, ಅವರು ಸ್ಟ್ರೋಕ್ ಬರುತ್ತೆ. ಉಲ್ಟಾ ಪಕ್ಕ ಟ್ರೆಡ್ಮಿಲ್ ಅಲ್ಲಿ ಆಕ್ಟರ್ ಇದ್ದಾರೆ, ನಾವು So beautiful. Thank you so much, Thank doctor. you so Thank you for much. coming. Thank you. Thank you. ನಾವು ಕಮಿಂಗ್ ಬ್ಯಾಕ್ ಟು ನಿಮ್ಮ ಲೈಫ್ ರಿವೆಂಡ್ ಮಾಡ್ತಾ ಇದ್ವಿ. ಈಗ ಅಣ್ಣವ್ರಿಗೆ ವರದಪ್ಪ ಅವ್ರು ಹೇಗಿದ್ರು ಆ ಥರ ಅಪ್ಪು ಕೆರಿಯರ್ಗೆ ದೊಡ್ಡ ಸಪೋರ್ಟ್ ಆಗಿದ್ದವರು ನೀವು. ಸ್ವಸ್ತಿಕ್ ಆದ ನಂತರ ನೀವು ಒಂದು ದೊಡ್ಡ ಪಾತ್ರ ವಹಿಸಿದ್ದು ಅಪ್ಪು ಕೆರಿಯರ್ ಬಿಲ್ಡಿಂಗ್ ಅಲ್ಲಿ. ಲೆಟ್ಸ್ ಟಾಕ್ ಅಬೌಟ್ ದಟ್. ಆಕ್ಚುಲಿ ಅಪ್ಪು ಕೆರಿಯರ್ ನಾನು ಬಿಲ್ಡಪ್ ಮಾಡಿದೆ ಅಂತ ಹೇಳಿ ಅಲ್ಲ, ಒಂದು ದೊಡ್ಡ ಸಪೋರ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಅದಕ್ಕಿಂತ ಹೆಚ್ಚಾಗಿ ನನಗೆ ಕೆಲಸ ಕೊಟ್ಟ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದೊಂದು ದಟ್ಸ್ ಅನದರ್ ವೇ ಟು ವ್ಯೂ ಇಟ್. ಕರೆಕ್ಟ್. ಅವನೊಬ್ಬ ಆ ಟೈಮಲ್ಲಿ ಬರ್ಲಿಲ್ಲ ಅಂತಿದ್ರೆ ನನಗೆ ನಂದು ಪಿಕ್ಚರ್ಗಳು ಚೆನ್ನಾಗಿ ಹೋಗ್ತಿರ್ಲಿಲ್ಲ. ಆಗ ನಾನೊಂಥರ ಸ್ವಲ್ಪ ಸೈಲೆಂಟ್ ಆಗಿ ಹಿಂದಕ್ಕೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಮತ್ತೆ ಒಂದು ಇದನ್ನ ಕೊಟ್ಟ, ನನಗೆ ರಾಗಣ್ಣನೇ ಕೇಳಬೇಕು, ಅಪ್ಪು ನಿಂತಿರೋ ರಾಗಣ್ಣ ಅಂತ ಅವನೇ ಹೇಳ್ತಾನೆ. ಯಾವ ತಮ್ಮ ಹೇಳ್ತಾನೆ, ಅವ್ನು ಸ್ಟಾರ್, ಅವನಲ್ಲಿ ಎಲ್ಲ ಪ್ರತಿಭೆ ಇದೆ, ಅವನಿಗೆ ಒಳ್ಳೆ ಕಥೆಗಳು ಸಿಕ್ತು. ಆದ್ರೆ ನನಗೊಂಚೂರು ಹೆಸರು ಕೊಡ್ತಾ ಇದ್ದಾನೆ. ನನಗೆ ಅದು ಒಂಥರ ಎಂಜಾಯ್ ಮಾಡ್ತಾ. ಐ ಲವ್ ಸ್ಕ್ರಿಪ್ಟ್ ಮೇಕಿಂಗ್ ಮೋರ್ ದೆನ್ ಆಕ್ಟಿಂಗ್. ಸ್ಕ್ರಿಪ್ಟಿಂಗ್ ತುಂಬಾ ಇಷ್ಟ ನನಗೆ. ಅಂಡ್ ದೆನ್ ಈ ಹಂತದಲ್ಲಿ ನಿಮ್ಮ ಆರೋಗ್ಯ ಕಟ್ಟ ನೀವು ಶಿವಣ್ಣ ಅವ್ರ ಬಗ್ಗೆ ಮಾತಾಡಿದ್ರಿ. ಆ ಟೈಮಲ್ಲಿ ಅಪ್ಪು ಅವ್ರ ರಿಯಾಕ್ಷನ್ ಹೇಗಿತ್ತು, ಏನೇನಾಯ್ತಲ್ಲ? ಅಪ್ಪು US ಅಲ್ಲಿ ಇದ್ರು ಶೂಟಿಂಗ್ ಅಲ್ಲಿ. ಅವ್ರಿಗೆ ಕನ್ಫ್ಯೂಷನ್, ನಾವು ಬರ್ಬೇಕಾ ಶೂಟಿಂಗ್ ಕ್ಯಾನ್ಸಲ್ ಮಾಡಿ. ಪ್ರೊಫೆಷನಲ್ ಕಮಿಟ್ಮೆಂಟ್ ಇದೆ. ನಾನು ಅವಳಿಗೆ ಫೋನ್ ಮಾಡಿ ಹೇಳಿದೆ, ಫೋನ್ ಮಾಡಿ ಅಪ್ಪು ಬರಬೇಡ ಅಂತ ಹೇಳು, ಎಲ್ಲ ಇಲ್ಲಿದ್ದಾರೆ, ಏನ್ ಮಾಡ್ತಾರೆ ಬಂದಿಲ್ಲ ಅವರು, ಚೆನ್ನಾಗಿದ್ದೀನಿ ಅಂತ ಹೇಳು ಅಂತ. ಅಲ್ಲಿಂದ ಬಂದ ಅವನಿಗೆ ನನ್ನ ಮುಖ ನೋಡೋಕೆ ಆಗ್ತಿಲ್ಲ. ಅವ್ನಿಗೆ ಏನಂದ್ರೆ ಇಷ್ಟು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಾರೆ, ನನ್ನ ಜೊತೆ ಓಡಕ್ ಆಗ್ತಿರ್ಲಿಲ್ಲ. ಅಪ್ಪು ರಗಣ ಸಾಕು, ರಗಣ ಟಯರ್ಡ್ ಆಗುತ್ತೆ ನನಗೆ ಅಂತ ಹೊರಟೋಗ್ಬಿಡೋರು. ಈಗ ಹಿಂಗಾಯ್ತು ನಿಮ್ಗೆ. ನಾನು ಊಟ ಲೆಕ್ಕಾಚಾರ ಹಾಕೊಂಡು ಊಟ ಮಾಡ್ತಿದ್ದೆ. ಜನಗಳಿಗೆ ಒಂದು ರಾಂಗ್ ಎಕ್ಸಾಂಪಲ್ ಆಗ್ಬಿಡ್ತೀನಿ ನಾನು. ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಕೊಂಡಿದ್ರೆ ಹಿಂಗೆ ಆಗೋಗುತ್ತೆ ಅಂತ ಬಂದ್ಬಿಡುತ್ತಲ್ಲ ಅಂತ, ಆ ಥರ ಬೇಜಾರಾಗ್ಬಿಡ್ತು. ಕರೆಕ್ಟ್. ಬಟ್ ಫ್ಯಾಮಿಲಿ ದೇವ್ರು ನನಗೆ ಹೆಂಗೆ ವಾಪಸ್ ಕರ್ಕೊಂಬಂದ್ಬಿಟ್ಟ ಅಂದರೆ ಒಂಥರ ಏನೋ ಮತ್ತೆ ಇದೆಲ್ಲ ತಿರ್ಗಾ ನಡೀತಾ ಇದೆ ಅಂದರೆ ಇದೊಂದು ಭ್ರಮೆನ ನಿಜಾನ ಗೊತ್ತೇ ಆಗ್ತಿಲ್ಲ. ನಾನು ಈ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನನ್ನ ಅವಾಗ 1-2 ಸಲ ಕೇಳಿದ್ರು ನೀವು ಬರ್ತೀರಾ ಇದಕ್ಕೆ ಅಂತ. ಅಂದೆ ನಾನು ಏನೂ ಮಾಡಿಲ್ಲಪ್ಪ, ಬರಲ್ಲಪ್ಪ, ದಯವಿಟ್ಟು ನಾನು ಕರಿಬೇಡಿ, ನನಗೆ ಈ ಚೇರ್ ಮೇಲೆ ಕೂತ್ಕೊಳ್ಳೋ ಅರ್ಹತೆನೇ ಇಲ್ಲ ಅಂತ ಹೇಳಿದ್ದೆ. ಮತ್ತೆ ಈ ಸಲ ಹೇಳಿದ್ರಿಲ್ಲ, ನೀವು ಮತ್ತೆ ಪಿಕ್ಚರ್ ಮಾಡ್ತಿದ್ದೀರಾ, ಬನ್ನಿ, ನೀವು ಒಂದು ಸ್ಫೂರ್ತಿ ಆಗುತ್ತೆ ಬನ್ನಿ ಅಂತ ಹೇಳಿದಾಗ ಇವಾಗ ನನಗೆ ಬರೋಕ್ಕೆ ಆಸೆ ಆಯಿತು. ಬಟ್ ಇವಾಗಲೂ ನನಗೆ ಇದು ಭ್ರಮೆನ ನಿಜಾನ ಗೊತ್ತಿಲ್ಲ.